ಬಾಬು ಜಗಜೀವನ್ ರಾಮ ಅಂದರೆ ಯಾರು, ಅವರು ಏನು ಮಾಡಿದರು, ಅವರ ಇತಿಹಾಸಗಳೇನು, ಮತ್ತು ನಮ್ಮ ಇತಿಹಾಸ ಏನು, ಈ ದೇಶದ ಇತಿಹಾಸ ಏನು, ನಾವು ಹೆಂಗೆ ಜೀವಿಸ್ತಿದ್ವಿ, ನಾವೇನು ಮಾಡ್ತಿದ್ವಿ, ಇದೆಲ್ಲದನ್ನು ಕೂಡ ನಾವು ಮೆಲ್ಕು ಹಾಕಬೇಕಾಗ್ತದೆ. ಈ ಎಲ್ಲವನ್ನ ಕೂಡ ನಾವು ಅರಿತುಕೊಳ್ಬೇಕಾಗ್ತದೆ. ಈ ದೇಶದಲ್ಲಿ ಸಮಾಜದಿಂದ ಶತಮಾನಗಳಿಂದ ಕೆಲವೊಂದು ವರ್ಗವನ್ನ ಮತ್ತೊಂದು ವರ್ಗ ನಿರಂತರವಾಗಿ ಶೋಷಣೆ ಮಾಡ್ತಕ್ಕಂಥದ್ದಿತ್ತು. ಮನುಷ್ಯರಂತ ನಾವೇನಂತೀವಿ, ಅವತ್ತು ಈ ದೇಶದಲ್ಲಿ ದೊಡ್ಡ ದೊಡ್ಡ ಧರ್ಮಗಳಿದ್ವು. ಮಾನವ ಕುಲಕ್ಕೆ ಜಯವಾಗಲಿ ಅನ್ನುವ, ಮಾನವ ಅಂದ್ರೆ ಮನುಷ್ಯರಂದ್ರೆ ಎಲ್ಲರಲ್ಲ, ಎಲ್ಲರಿಗೆ ಜಯವಾಗಲಿ ಅನ್ನುವಂಥ ಧರ್ಮಗಳಿದ್ವು. ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು, ಪುರಾಣ ಪ್ರವಚನ ಮಾಡೋರು ಇದ್ರು. ಅವರೆಲ್ಲರಿದ್ರು ಕೂಡ ನಾವು ಹೆಂಗಿದ್ದೀವಿ ಅಂದ್ರೆ ನಾಯಿ, ನರಿ, ಬೆಕ್ಕು, ಕೋಳಿ, ಕಾಗಿ ಇವೆಲ್ಲ ಅದಾವಲ್ಲ, ಅವೆಲ್ಲದಕ್ಕಿಂತ ಕಡೆಯಾಗಿ ನಾವು ಜೀವಿಸ್ತಿದ್ವಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ. ಅಸ್ಪೃಶ್ಯ ಜನ ಅದರಲ್ಲ, ಅಸ್ಪೃಶ್ಯ ಜನ ನಾಯಿ, ನರಿ, ಕೋಳಿ, ಕಾಗಿ, ಬೆಕ್ಕು ಇವೆಲ್ಲದವಲ್ಲ, ಅವಕ್ಕೆ ಮರ್ಯಾದೆ ಇತ್ತು. ಈ ಜನರಿಗೆ ಮರ್ಯಾದೆ ಇದ್ದಿಲ್ಲ. ಅವಕ್ಕೆ ಮರ್ಯಾದೆ ಇತ್ತು. ಒಂದು ನಾಯಿನ ಸಾಕ್ತಿದ್ರು, ಒಂದು ಬೆಕ್ಕನ್ನ ಸಾಕ್ತಿದ್ರು, ಎಮ್ಮಿನ ಮುಟ್ತಿದ್ರು. ಎಮ್ಮೆ ಹೋಗಿ ಏನು ಮಾಡ್ತದ, ಹೊಲಸು ತಿಂದು ಬರ್ತದ. ಆದರೆ ಎಮ್ಮಿನ ಮೈ ತೊಳೆದು ಅದ್ರ ಹಾಲು ಕುಡಿತಿದ್ರು. ಆದರೆ ನಮ್ಮನ್ನು ಮಾತ್ರ ಊರ ಹೊರಗೆ ಇಡ್ತಿದ್ರು. ಯಾಕ? ನಾವು ಮನುಷ್ಯರಲ್ಲ, ನಮಗೆ ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ನಾವು ಕೆಲಸ ಮಾಡೋದಿಲ್ಲ, ಮೂಕ್ರ. ಆದರೂ ಈ ಸಮಾಜದಲ್ಲಿ ನಮ್ಮನ್ನು ಹೊರಗಿಟ್ಟಿದ್ರು. ಇವತ್ತಿಗೂ ನಾವು ಊರು ಹೊರಗಿದ್ದೀವಿ. ಇವತ್ತಿಗೂ ಕೆಲವಳ್ಳೆಗಳಿಗೆ ಮುಡಿಸೇಳಂಗಿಲ್ಲ, ನಿಮ್ಮನ್ನು ಕೆರೆ ಬಾವಿಗಳಿಗೆ ಕರ್ಕೊಳ್ಳಲ್ಲ, ಗುಡಿ ಗುಂಡಾರಗಳಿಗೆಲ್ಲಿ ಪ್ರವೇಶಗಳೇ ಇಲ್ಲ. ಇವತ್ತಿಗೂ ನಿಮ್ಗೇನಂತಾರ, ಸಣ್ಣ ಜಾತಿಯವರು ಅಂತ ಕರೀತಾರೆ. ಇಂಥ ಪರಿಸ್ಥಿತಿ ಇವತ್ತು. ಈಗೆಲ್ಲ ನಾವು ಚೆನ್ನಾಗಿದ್ದೀವಿ, ಹಿಂದೆ ಹೆಂಗಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಹಿಂದಿಂದ ಒಂದು ಚೂರು ನಿಮಗೆ ಹೇಳ್ತೀನಿ. ಹಿಂದೆ ಹೆಂಗಿತ್ತು, ಈ ಹೊಲಮಾದಿಗರು ಅಸ್ಪೃಶ್ಯರು ಹೆಂಗಿದ್ರ ಅಂದ್ರೆ, ಎಲ್ಲೋ ಊರು ಒಂದು ಕಡೆ ಇದ್ನಪ್ಪ ಅಂದ್ರೆ ಇವರೆಲ್ಲರೂ ದೂರ ಇರ್ತಿದ್ರು. ಇವ್ರು ಎಂಥ ಟೈಮ್ನಾಗ ಬರಬೇಕು, ಮಠ ಮಧ್ಯಾಹ್ನದಾಗ ಹಲಿಗೆ ಹೊಡ್ಕಂತ ಕೊಳ್ಳಾಗ ಒಂದು ಚಿಪ್ಪು ಕಟ್ಕೋಬೇಕು, ನಡುವಿಗೆ ಬಾರಿಗೆ ಕಟ್ಕೋಬೇಕು. ನಡುವಿಗೆ ಬಾರಿಗೆ ಹಾಕಿ ಕಟ್ಕೋಬೇಕಂದ್ರೆ ನಡೆದ ಹೆಜ್ಜೆ ಗುರುತುಗಳನ್ನು ಕೆಡ್ಸಕ್ಕ, ಉಗುಳು ಬಂದ್ರೆ ಆ ಚಿಪ್ಪಿನಾಗ ಉಗುಳಕ್ಕ, ಮಠ ಮಧ್ಯಾಹ್ನದಾಗ ಆ ನೆಳ್ಳು ಯಾರ ಮ್ಯಾಗಾರ ಬಿದ್ರೆ ಅವ್ರಿಗೆ ಮೈಲಿಗೆ ಆಗ್ತದೆ ಅಂತೇಳಿ ಆ ನೆಳ್ಳು ನಮ್ಮ ಕಾಲು ಬುಡಕ ಇರಬೇಕು. ಇಂಥ ಏಯ ಕೃತಿಯನ್ನು ಅನುಭವಿಸಿದ ಜನ ನಾವಿಲ್ಲೆಲ್ಲ ಇರ್ತಕ್ಕಂಥವ್ರು. ಮತ್ತು ಇದನ್ನು ನಿವಾರಣೆ ಮಾಡಿದವ್ರು ಯಾರು? ನಾವು ಓದಬಾರ್ದಾಗಿತ್ತು, ಅಕ್ಷರ ಕಲಿಯುವಂಥ ಹಕ್ಕುಗಳಿದ್ದಿಲ್ಲ, ಒಳ್ಳೆ ಬಟ್ಟೆಗಳನ್ನು ತೊಟ್ಕೊಳ್ಳುವಂಥ ಹಕ್ಕುಗಳಿದ್ದಿಲ್ಲ, ಮನೆ ಕಟ್ಟಿಕೊಳ್ಳುವಂಥ ಹಕ್ಕುಗಳಿದ್ದಿಲ್ಲ, ನಾವು ಒಳ್ಳೆ ರೀತಿಯಿಂದ ಜೀವನ ಮಾಡೋಕ್ಕೆ ಕಾರಣಗಳೇ ಇದ್ದಿಲ್ಲ, ನಮಗೆ ಹಕ್ಕುಗಳೇ ಇದ್ದಿಲ್ಲ. ಇವನ್ನೆಲ್ಲ ಯಾರು ಒಡೆದು ಓಡಿಸಿದ್ರು? ಇವೆಲ್ಲ ಹೆಂಗೆ ದೂರ ಆದವು? ನಮಗೆ ಇದ್ರ ಇತಿಹಾಸ ಗೊತ್ತಿಲ್ಲ ಬಹಳ ಮಂದಿಗೆ. ಇವೆಲ್ಲ ದೂರ ಆಗೋದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಅವರು. ಇವರೆಲ್ಲ ಹೆಂಗೆ ಇದನ್ನೆಲ್ಲ ಓಡಿಸಿದ್ರು ಅಂತಂದರೆ ನಿಮಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಅಂಬೇಡ್ಕರ್ ಅವರು ಶಾಲೆಗೆ ಹೋಗುವಾಗ ಆತನ್ನ ಶಾಲೆ ಒಳಗೆ ಕರ್ಕೊಳ್ಳಾರದೆ ಶಾಲೆ ಹೊರಗೆ ಕುಂದಿರಿಸಿ ಅಕ್ಷರಗಳನ್ನು ಕಲಿಸ್ತಿದ್ರು. ಆತಗ ಕಟಿಂಗ್ ಶಾಪ್ ಅಂದರೆ ನಿಮ್ಗೆ ಗೊತ್ತಲ್ಲ, ಕೂದಲ ಕಟಿಂಗ್ ಮಾಡಿಸ್ಬೇಕಾದ್ನಪ್ಪ ಅಂತಂದ್ರೆ ಹಜಾಮ್ರು ಯಾರು ಮಾಡ್ತಿದ್ದಿಲ್ಲ. ಅವ್ರಿಗೆ ನೀರು ಕುಡಿಯೋಕ್ಕೆ ಕೊಡ್ತಾ ಇದ್ದಿಲ್ಲ. ನೀರು ಎಲ್ಲೋ ಗೊಜ್ಜಲ್ದಾಗಿದ್ದ ನೀರನ್ನ, ತಿಪ್ಪೆಗುಂಡೆಗಳ ನೀರನ್ನ ಕುಡಿಯುವಂಥ ಪ್ರಸಂಗಗಳಿದ್ದು. ಇದನ್ನೆಲ್ಲ ಬಾಲ್ಯದಲ್ಲಿ ಅಂಬೇಡ್ಕರ್ ಅವರು ನೋಡಿ, ಈ ವ್ಯವಸ್ಥೆ ಯಾಕಿದೆ, ಈ ವ್ಯವಸ್ಥೆಯನ್ನು ದೇವರು ನಿರ್ಮಾಣ ಮಾಡಿದ್ದು ಅಥವಾ ಯಾರಾದರೂ ಮನುಷ್ಯರು ನಿರ್ಮಾಣ ಮಾಡಿದ್ದು, ಇದನ್ನು ನಾನು ಸಂಪೂರ್ಣವಾಗಿ ಗೊತ್ತು ಮಾಡಿಕೊಳ್ಬೇಕಂತೇಳಿ ಇಡೀ ಭಾರತ ದೇಶದ ಎಲ್ಲ ಶಾಸ್ತ್ರ ಪುರಾಣಗಳನ್ನು, ಪುಣ್ಯಕಥೆಗಳನ್ನು ಎಲ್ಲವನ್ನು ಅಧ್ಯಯನ ಮಾಡಿದರು. ಅದರ ಜೊತೆಗೆ ಇಡೀ ಪ್ರಪಂಚದಲ್ಲಿ ಅಂದರೆ ಬೇರೆ ಬೇರೆ ರಾಷ್ಟ್ರಗಳದವ, ಜಗತ್ತಂದ್ರೆ ದೊಡ್ಡದಾದ, ಅಮೇರಿಕಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್,
ಫ್ರಾನ್ಸ್ ಇವೆಲ್ಲ ರಾಷ್ಟ್ರಗಳದವ. ಆ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಓದಿದ್ರು ಅವರು ಕಷ್ಟಪಟ್ಟು. ಹೆಂಗೆ ಓದಿದ್ರು ಅಂದ್ರೆ 18 ತಾಸು ಓದ್ತಿದ್ರು ಅವರು, ನಿದ್ದೆ ಮಾಡ್ತಿದ್ದಿಲ್ಲ. ಕಾರಣ ಯಾಕ? ತಾನು ಶ್ರೀಮಂತ ಆಗೋದಕ್ಕಲ್ಲ, ತಾನು ಬುದ್ಧಿವಂತ ಅಷ್ಟೇ ಆಗೋದಕ್ಕಲ್ಲ, ಇಡೀ ಈ ಅಸ್ಪೃಶ್ಯ ಜನಾಂಗ ಏನು ಅನುಭವಿಸ್ತಾ ಇದ್ದಾರ ಇದನ್ನೆಲ್ಲ ಸಂಪೂರ್ಣ ನಾಶ ಮಾಡಬೇಕಂದ್ರೆ ನಾನು ಪ್ರಪಂಚದ ಜ್ಞಾನವನ್ನು ಪಡ್ಕೊಳ್ಬೇಕು. ಇದನ್ನು ದೇವರು ಮಾಡಿದ್ದು ಅಥವಾ ಮನುಷ್ಯರು ಮಾಡಿದ್ದು ಅಂತೇಳಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಇದು ಎಲ್ಲೋ ಒಂದು ಕಡೆ ಮನುಷ್ಯರ ಮಾಡ್ಯಾರ, ಇದು ದೇವರ ನಿರ್ಮಾಣ ಮಾಡಿದ್ದಲ್ಲ ಅಂತ ಗೊತ್ತಾದ ಮೇಲೆ ಆ ಮನುಷ್ಯರ ಯಾರು ಮಾಡ್ಯಾರ ಅವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಅವರು ಸಂಪೂರ್ಣ ಅಧ್ಯಯನ ಮಾಡಿದರು. ಅವ್ರು ಅಧ್ಯಯನ ಮಾಡೋದಾಗ ಕೆಲವು ಘಟನೆಗಳು ನಡೀತಾವೆ. ಅಮೇರಿಕಾ ಕೊಲಂಬಿಯಸ್ನಲ್ಲಿ ಓದುವಾಗ ಅವರು ಗ್ರಂಥಾಲಯದಲ್ಲಿ ಕೂತ್ಕೊಂಡು ಓದ್ತಿರ್ತಾರೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮಗ ಒಬ್ಬ ತೀರ್ಕೊಳ್ತಾನೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಅವ್ರ ಕಡೆ ದುಡ್ಡು ಇರಲ್ಲ. ಅಂಥ ಸಂದರ್ಭದಲ್ಲಿ ಹೆಂಡತಿ ಒಂದು ಪತ್ರವನ್ನು ಬರೀತಾಳೆ, ನಾನು ಏನು ಮಾಡೋಕ್ಕಾಗಲ್ಲ, ಈ ಮಗನ ಮಣ್ಣಿಗೆ ನೀವು ಬರೋಕ್ಕೂ ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಆದರೆ ನಾನು ಮಣ್ಣು ಮಾಡ್ತಾ ಇದ್ದೀನಿ, ಈ ಲೆಟ್ರನ್ನ ನಿನಗೆ ಬರೆದು ಕೊಟ್ಟಿನಿ ಅಂತೇಳಿ ಆ ಲೆಟ್ರನ್ನ ಒಯ್ದು ಆ ಲೆಟ್ರ್ ಕಳಿಸ್ತಾರೆ. ಆ ಲೆಟ್ರನ್ನ ಅಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಅಂಬೇಡ್ಕರ್ ಅವರು ಕಣ್ಣೀರು ಹಾಕ್ತಾರೆ, ನಾನಿನ್ನು ಹೋಗ್ಬೇಕಾ ಇಲ್ಲಿ ಇರಬೇಕಾ ಅಂತ. ನಾನು ಹೋದ್ರೆ ಕೋಟ್ಯಾಂತರ ಜನ ಮಕ್ಕಳು ಅನಾಥರಾಗ್ತಾರೆ, ಭಿಕ್ಷಕರಾಗ್ತಾರೆ, ಅವರೆಲ್ಲ ಭಿಕಾರಿಗಳಾಗ್ತಾರೆ, ಅವ್ರಿಗೆ ಹಕ್ಕುಗಳೇ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಒಬ್ಬ ಮಗ ಸತ್ರ ಸಾಯಲಿ, ಎಲ್ಲ ಮಕ್ಕಳ ರಕ್ಷಣೆ ಮಾಡ್ಬೇಕಂತೇಳಿ ಅಂಬೇಡ್ಕರ್ ಅವರು ಅಷ್ಟೊಂದು ಕಷ್ಟಪಟ್ಟು ತ್ಯಾಗ ಮಾಡಿ ಅಧ್ಯಯನ ಚಾಲು ಮಾಡಿದರು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಅಂಬೇಡ್ಕರ್ ಅವರ ಹೆಸರು ಹೇಳಿ ನಮ್ಮ ವೈಯಕ್ತಿಕ ಜೀವನವನ್ನು ನಡೆಸುವಂಥ ಮಟ್ಟಕ್ಕೆ ನಾವು ತಲುಪಿದ್ದೀವಿ. ಬಂಧುಗಳೇ, ಅಂಬೇಡ್ಕರ್ ಅವರು ಬಾಬು ಜಗಜೀವನ್ ರಾಮ್ ಅವರು ಅಂದರೆ ಅವರು ಉರಿಯುವ ಬೆಂಕಿಯನ್ನು ಹೊಟ್ಟೆಗಿಟ್ಕೊಂಡು ಬದುಕಿದವರು. ಯಾವತ್ತು ಒಂದು ದಿವಸ ಕೂಡ ಸಂತೋಷದಿಂದ ಬದುಕಿಲ್ಲ. 5 ಗಂಟೆ ಆದ್ರೆ ಸಾಕು, ನಾವು ಎಷ್ಟು ಆನಂದ ಇರ್ತೀವಿ, ಭಾಳ ಚೆನ್ನಾಗಿರ್ತೀವಿ. ಅದಕ್ಕೆ ನಮ್ಮ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ನಿಮ್ಮಲ್ಲಿ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಅಂಬೇಡ್ಕರ್ ಅವ್ರಿಗಿದ್ದಷ್ಟು ಕಷ್ಟ ನಮಗಿಲ್ಲ, ಭಾಳ ಸಂತೋಷವಾಗಿದ್ದೀವಿ ನಾವು. ನಿತ್ಯ ಅಂಬೇಡ್ಕರ್ ಅವರ ಕಣ್ಣಲ್ಲಿ ನೀರು ಸುರಿದಿದ್ದಾವೆ. ನಿತ್ಯ ಅಂಬೇಡ್ಕರ್ ಅವರು ಕೆಂಡವನ್ನು ಕಾರ್ತಾ ಇದ್ದಾರೆ. ನಿತ್ಯ ಅಂಬೇಡ್ಕರ್ ಅವರು ದುಃಖದಲ್ಲಿದ್ದರು, ಅವರಿದ್ದು ನಮ್ಮೆಲ್ಲ ರಕ್ಷಣೆ ಮಾಡಿದ್ದಾರೆ. ಇವತ್ತು ನಾವು ಯಾರನ್ನು ರಕ್ಷಣೆ ಮಾಡೋದು ಬೇಕಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟರೆ ಸಾಕು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನಮ್ಮ ಮಕ್ಕಳದವಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿ ಅವ್ರನ್ನ ಕಳಿಸಿದ್ರೆ ಸಾಕು. ಇದೇ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸಿದಂಗೆ, ಇದೇ ಅಂಬೇಡ್ಕರ್ ಅವ್ರಿಗೆ ಕೊಡುವಂಥ ಮಹಾಗೌರವ. ನಾವು ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡ್ತೀವಿ, ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಹಿಡ್ತೀವಿ, ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಇಟ್ಕೊಂಡು ಕುಣಿತೀವಿ. ಆದರೆ ಅಂಬೇಡ್ಕರ್ ಅವರ ತತ್ವವನ್ನು ಮರೆತು ಬಿಡ್ತೀವಿ, ಅಂಬೇಡ್ಕರ್ ಅವರ ವಿಚಾರಗಳನ್ನು ಮರಿತೀವಿ. ಅಂಬೇಡ್ಕರ್ ಅವರು ಈ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಏನೆಲ್ಲ ದುಃಖ ಪಟ್ಟರು, ಆ ದುಃಖಕ್ಕೆ ಬೆಲೆ ಇರಲಾರ್ದಂಥ ಒಂದು ಅಪಾಯ ಸ್ಥಿತಿಯಲ್ಲಿ ನಾವು ಜೀವನ ನಡೆಸ್ತೀವಿ. ಇದು ಆಗಬಾರದು. ನಾನು ಭಾಳಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ, ನನ್ನ ಊರಲ್ಲೇ ಕೆಲವು ಯುವಕರು ಅಂಬೇಡ್ಕರ್ ಜಯಂತಿ ಮಾಡ್ತಾರೆ, ಅದು ನಮಗೂ ಗೊತ್ತಿಲ್ಲ. ಅಂಬೇಡ್ಕರ್ ಜಯಂತಿ ಮಾಡ್ತಾರೆ, ಅಂಬೇಡ್ಕರ್ ಜಯಂತಿಗೆ ಯಾರೂ ಬರೋದಿಲ್ಲ, ಮಂದಿಗೆ ಹೇಳಿಲ್ಲ. ಅವರು ದೊಡ್ಡ DJ ತರಿಸ್ಯಾರ, ಎಲ್ಲ ಇದು ಮಾಡ್ತಾರ, ಮುಂಜಾನೆಯಿಂದ ಕರೆದಾರ. ನಮ್ಗೆ ಯಾವಾಗ ವೇದಿಕೆ ಕರಿತಾರ ನೋಡು, ಆ ಟೈಮ್ನಾಗ ನಮಗೆ ಹೇಳ್ಯಾರ, ಇಲ್ಲಪ್ಪ ನಾನು ಬೇರೆ ಕಡೆ ಇದ್ದೀನಿ ಅಂದು. 5 ಗಂಟೆ ತನಕ ಕುತ್ಕೊಂಡಾರ, 6 ಗಂಟೆ ತನಕ ಕುತ್ಕೊಂಡಾರ, ಏನು ಮಾಡಿಲ್ಲ. 6-7 ಗಂಟೆಗೆ DJ ಹಚ್ಚಿ 1 ಗಂಟೆ ತನಕ ಕುಣಿದಾರ. ಇವತ್ತು ನೀವು ಇಲ್ಲಿ ಕುಣಿತೀರೇನೋ ಅಂತ ನನಗೆ ಅನಿಸ್ತದ. ಅದರಿಂದ ಏನು ಪ್ರಯೋಜನ ಇಲ್ಲ. ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ರಿ. ಎಂಥ ಸಮಾಜದಲ್ಲಿ ಬದುಕಕತ್ತೀವಿ ನಾವು. ಈ ಸಮಾಜದಲ್ಲಿ ನಮಗೆ ಮೋಸ ಮಾಡಿದ ಯಾವನಂತ ನೀವು ಗುರುತಿಸಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಯಾರು ವಂಚನೆ ಮಾಡ್ತಾರಂತ ಗುರುತಿಸಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ವಂಚನೆ ಮಾಡಿದವರು ನಿಮಗೆ ಮಹಾತ್ಮರಾಗಿ ಕಾಣ್ತಾರೆ.
ನಿಮಗೆ ವಂಚನೆ ಮಾಡೋರು, ನಿಮಗೆ ಮೋಸ ಮಾಡೋರು ನಿಮಗೆ ಶಾಣೆಯವರಾಗಿ ಶರಣರಾಗಿ ಕಾಣ್ತಾರೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನೀವು ಸಾಯತನ, ನೀವು ಮುಪ್ಪಾಗೋತನ ನಿಮ್ಮ ಮಕ್ಕಳು ಸಹಿತ ಇವತ್ತಿನ ಸಮಾಜದಲ್ಲಿ ಮೋಸಗಾರರು ಯಾರು, ವಂಚಕರು ಯಾರು, ನಯವಂಚಕರು ಯಾರು ಅಂತೇಳಿ ನೀವು ಗುರುತಿಸೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮುಂದೆ ಅವರೆಲ್ಲ ಮಹಾತ್ಮರು, ಶರಣರು, ಸಂತರಾಗಿ ಕಾಣ್ತಾ ಇರ್ತಾರೆ, ತತ್ವಜ್ಞಾನಿಗಳಾಗಿ ಕಾಣ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಆಧುನಿಕ ಯುಗದಲ್ಲಿ, ಆಧುನಿಕ ತಂತ್ರಜ್ಞಾನ ವಿಜ್ಞಾನ ಬೆಳೆದಿರುವಂಥ ಸಂದರ್ಭದಲ್ಲಿ ನೀವು ಕೂಡ ಭಾಳ ಆಳವಾಗಿ ಅಧ್ಯಯನ ಮಾಡೋದ್ರ ಮೂಲಕ, ಆಳವಾಗಿ ವಿಚಾರ ಮಾಡೋದ್ರ ಮೂಲಕ ಮತ್ತು ತಾರ್ಕಿಕ ಮೂಲಕ ನೀವು ಅಧ್ಯಯನ ಮಾಡೋದ್ರ ಮೂಲಕ ಗುರುತಿಸೋದಕ್ಕೆ ಸಾಧ್ಯತೆ ಐತೆ ಹೊರತು ನೀವೇನಾದ್ರೂ ಗುರುತಿಸೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾರು ಮೋಸ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಿಮಗೆ ಮೋಸ ಮಾಡೋರೆ ಒಳ್ಳೆಯವ್ರು ಕಾಣ್ತಾರೆ. ಇದಕ್ಕೆ ಒಂದು ಉದಾಹರಣೆ ಇರ್ತದೆ ಹೆಂಗ ಅಂತ ನಮಗೂ ಅನ್ಬೋದು. ಈಗ ಗುಂಡೂರು ಕ್ಯಾಂಪ್ನಾಗ ಒಬ್ಬ ನೆಲ್ಲು ವ್ಯಾಪಾರ ಮಾಡತ್ತಾ ಇಂಥವ್ರು ಒಬ್ಬ ನಿಮ್ಮೆಲ್ಲ ಕಡೆ ನೆಲ್ಲು ಖರೀದಿ ಮಾಡಿ ಒಂದು 4-5 ಕೋಟಿ ರೂಪಾಯಿ ನೆಲ್ಲು ಖರೀದಿ ಮಾಡ್ತಾರೆ. ಕಡಿಮೆ ರೇಟಿಗೆ ಖರೀದಿ ಮಾಡಿರ್ತಾನೆ. ಆತ ಲಾಭ ಮಾಡ್ಕೋಬೇಕಂತ ಜಾಸ್ತಿ ರೇಟಿಗೆ ಬೇರೆ ಕಡೆ ಕೊಡ್ತಾನೆ. ಬೇರೆ ಕಡೆ ಅಂದರೆ ತಮಿಳುನಾಡು, ಬೇರೆ 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 ರಾಜ್ಯಗಳಿಗೆ ಮಾರ್ತಾನೆ. ಈತ ಒಂದು ಅಂದಾಜು 3 ಕೋಟಿ ಅಂತ ಕಡೆ 3 ಕೋಟಿ ರೂಪಾಯಿನ ನೆಲ್ಲನ್ನು 6 ಕೋಟಿಗೆ ಮಾರಾಟ ಮಾಡ್ದ. ಆತ ತಗೊಂಡಂತ ಹೇಳಿದ, 1 ತಿಂಗಳು ಟೈಮ್ ಕೊಡಪ್ಪ, 6 ಕೋಟಿ ಆಗ್ತದೆ ನಿನ್ನ ನೆಲ್ಲಿಗೆ, ನಿಮ್ಮ ರೊಕ್ಕ ನಾನು ವಾಪಸ್ ಕೊಡ್ತೀನಿ, 1 ತಿಂಗಳು ತಡೆದು ಬರ್ರಿ ಅಂತ ಹೇಳಿದ. ಆಮೇಲೆ ಈತ ಮಾತಿನ ಪ್ರಕಾರ 1 ತಿಂಗಳಾದ್ಮೇಲೆ ಈತ ಹೋದ ಕೂಡಲೇ ಆತ ಏನು ಮಾಡಿದ, 6 ಕೋಟಿ ರೆಡಿ ಮಾಡಿದ. ಈತ ಹೋದ ಕೂಡಲೇ ವ್ಯಾಪಾರಿಸ್ತ ಅಂತ ಆತ ತಿಳ್ಕೊಳ್ಳಿಲ್ಲ, ಅತಿಥಿ ಅಂತ ತಿಳ್ಕೊಂಡ. ಈತ ಹೋದ ಕೂಡಲೇ ಒಂದು AC ರೂಮ್ ಕೊಟ್ಟ, ರೆಸ್ಟ್ ಮಾಡಿದ. ರೆಸ್ಟ್ ಮಾಡೋದ್ರೊಳಗೆ ಮನೆಯಾಗ ಹೋಳಿಗೆ, ಚಪಾತಿ, ತುಪ್ಪ ಏನು ಪಡಿ ಪದಾರ್ಥಗಳನ್ನು ಮಾಡಿದ, ಅದನ್ನು ಉಣಿಸಿದ. ಆಮೇಲೆ ಏನು ತಂದಿಯಪ್ಪ ರೊಕ್ಕ ಏಕಂದ, 1 ಕೈ ಚೀಲ ತಂದಿನಿ ಅಂದೆ. ಅಂತ ದಡ್ಡ ಇದೆಯಪ್ಪ, ಕೈ ಚೀಲದಾಗ ರೊಕ್ಕ ಇಟ್ಕೊಂಡು ಹೋದ್ರೆ ಹಿಂಗೆ, ನಂದೊಂದು ಸೂಟ್ ಕ್ಯಾಸ್ ಐತೆ ತಗೋ ಅಂದ. ಸೂಟ್ ಕ್ಯಾಸ್ನಾಗ ತಂದ, ಉಣಿಸ್ಯಾನ, AC ರೂಮ್ ಕೊಟ್ಟಾನ, ರೆಸ್ಟ್ ಮಾಡ್ಯಾನ. ಆಮೇಲೆ ಸೂಟ್ ಕ್ಯಾಸ್ ತಂದು ರೊಕ್ಕ ಎಲ್ಲ ಎಣಿಸಿ ಇಟ್ಟಾನ. ಈ ಕಡೆ ಈತನ ಅಂತಾನ, ಈತ ದೇವರು ನನ್ನ ಪಾಲಿನ ಏನಾರ ಇರ್ಬೋದಾ ಅಥವಾ ಹಿಂದಿನ ಜನ್ಮನ ಅಣ್ಣನೋ ತಮ್ಮನೋ ತಂದಿನೋ ಅಂತೇಳಿ ಈತ ಆಲೋಚನೆ ಮಾಡಕತ್ತಿದ್ದ. ಈ ಮನುಷ್ಯ ವ್ಯವಹಾರದ ಬುದ್ಧಿನೇ ಇಲ್ಲಲ್ಲ, ಎಷ್ಟು ಭಾತೃತ್ವ ದಯೆ ಅಂತಃಕರಣದಿಂದ ನಾನು ನೋಡ್ತಾನಲ್ಲ ಅಂತೇಳಿ ಈತ ತಿಳ್ಕೊಂಡಿದ್ದ. ರೊಕ್ಕನೋ ಸೂಟ್ ಕ್ಯಾಸ್ನಾಗಿಟ್ಟ, ಎಲ್ಲ ಮಾಡಿದೆ. ಹೆಂಗೆ ಓದ್ಯಪ್ಪ ಅಂದ, ಬಸ್ಸಿಗೆ ಹೋಗ್ತಪ್ಪ ಅಂದ. ಹಂಗಲ್ಲಪ್ಪ, ನಂದೊಂದು ಕಾರ್ ಐತಿ, ಅದೊಂದು ಹಳೆ ಕಾರ್. ಆ ಕಾರ್ನಾಗ ಇಟ್ಕೊಂಡು ನಮ್ಮ ಡ್ರೈವರ್ ಕಳಿಸ್ತು, ಸೀದಾ ಊರಿಗೆ ತಲುಪ ಬಂದ. ಈತಗ ಸ್ವರ್ಗನೇ ಸಿಕ್ಕಂಗೆ ಆಗ್ಬಿಡಿತು. ಹೌದಲ್ಲಪ್ಪ, ಎಷ್ಟು ಸ್ವಚ್ಛ ಹೇಳ್ತಾನ. ಕಳ್ಳರು ಸುಳ್ಳರು ಯಾರು ಬಂದು ಏನಾರ ಮಾಡಿದ್ರೆ ಹೆಂಗ, ಕಾರ್ ಕೊಟ್ಟಿದ್ದು ಚಲೋ ಆಯಿತು, ಪುಣ್ಯಾತ್ಮ ನಮ್ಮಪ್ಪ ಅಂದೀತ. ಅವಾಗ ಆ ಕಾರ್ನಾಗ ರೊಕ್ಕ ಇಟ್ಕೊಂಡು ಬಂದ. ಇನ್ನೇನು ಅರ್ಧ ದಾರಿಗೆ ಹೋಗೋದ್ರಾಗ ಅವಂತ ಗೂಂಡಗಳಿದ್ವು ಒಂದು 4 ಜನ. ನಂದು ಕಾರ್ ಐತಲೆ ಒಯ್ದನ, 6 ಲಕ್ಷ ಇದಾವ, 6 ಕೋಟಿ ಇದಾವ. ಆ 6 ಕೋಟ್ಯಾಗ ಉಳಿದಿದ್ದೆಲ್ಲ ನಾನು ಏನು ಮಾಡ್ಬೇಕು ಮಾಡ್ತೀನಿ. ಅವಂದು ಒಂದು ಕಾಲು ಮುರ್ರಿ, ನನ್ನ ಕಾರಿಗೆ ಬೆಂಕಿ ಹಚ್ಚ್ರಿ, ಆ ರೊಕ್ಕ ತಗೊಂಡು ಬರ್ರಿ ಅಂತ ಹೋದ್ರಿ ಇವರು. ಇನ್ನು ಕಾರ್ ಹೋಗೋದ್ರಾಗ ಇವ್ರದೆಲ್ಲ ಫಾಸ್ಟ್ ಇತ್ತು, ಇವ್ನು ದೊಡ್ಡ ಇದ್ರಾಗ ಇನ್ನೂ ಕಾರ್ ಅದಾವಲ್ಲ ಈಗ ಫಾಸ್ಟ್ ಹೋಗೋ ಅಂಥ ಕಾರ್ನಾಗ ಹೋದ್ರು. ಸೀದಾ ಒಂದು ಕಾಲು ತಿರುವಿದ್ರು, ಅವನ ಕಾರಿಗೆ ಬೆಂಕಿ ಹಚ್ಚಿಬಿಟ್ರು. ಆ ಸೂಟ್ ಕ್ಯಾಸ್ ತಗೊಂಡು ಬಂದ್ಬಿಟ್ರು ಅವರು. ಈತ ಅಲ್ಲೇ ಬಿದ್ದು ಒದ್ದಾಡಿ ಹೇಳ್ತಾನೆ, ಯಪ್ಪ ಉಳಿಸಿದ್ಯೋ ಹೋಳಿಗೆ, AC ರೂಮ್ನಾಗ ಇಟ್ಟಿದ್ದಲ್ಲೋ, ಕಾರ್ ಕೊಟ್ಟಲ್ಲೋ, ರೊಕ್ಕ ಹೇಳಿ ಸೂಟ್ ಕ್ಯಾಸ್ನಾಗ ಇಟ್ಟಲ್ಲೋ, ನಿನ್ನ ಕಾರಿಗೆ ಬೆಂಕಿ ಎತ್ತಿ ಬಿಡ್ತಪ್ಪ, ನನ್ನ ರೊಕ್ಕ ಹಾಳಾಗಿ ಹೋಗ್ಲಿ, ನಿನ್ನ ಕಾರಿಗೆ ಬೆಂಕಿ ಎತ್ತಪ್ಪ, ಯಪ್ಪ ಅಬಾ ಪುಣ್ಯಾತ್ಮ ಅಂತ ಈತ ಅಲ್ಲೇ ಅಳ್ತಿದ್ದ. ಬೇರೆದವ್ರು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಹಾಸ್ಪಿಟ್ಲಾಗಿದ್ದ, ರೊಕ್ಕ ತಂದು ಕೊಟ್ಟರು ಅವರು. ಆ ರೊಕ್ಕ ಎಲ್ಲ ಎಣಿಸ್ಕೊಂಡ ಕರೆಕ್ಟ್ ಇದ್ವು. ಅವ್ರಿಗೇನು ಕೊಡ್ಬೇಕು ಕೊಟ್ಟ, ಸೀದಾ ರೊಕ್ಕ ತಗೊಂಡು ಬಂತಂದ್ರೆ ಒಂದು ಅರ್ಧ ರೊಕ್ಕ ತಗೊಂಡು ಹಾಸ್ಪಿಟ್ಲಿಗೆ ಬಂದ. ಏನಾಯ್ತಪ್ಪ ಅಂತ ಈತ ದುಃಖಿಸಿ ಹೇಳ್ತದ. ಹಿಂಗಾಗ್ಬಿಡೋದಪ್ಪ, ಹಿಂಗಾಗ್ಬಿಡೋದು. ಅಳಬೇಡ ಕೊಡೋದೇವ್ರೆಲ್ಲಾದ್ರೂ ಕೊಡ್ತಾನ.
ನಿನ್ನ ಕಾಲಿಗೆ ಇನ್ನೂ 1 ಲಕ್ಷ ಅಲ್ಲ 10 ಲಕ್ಷ ಕೊಡ್ತೀನಿ, 10,000 ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ತೋರ್ಸ್ಕ. ಯಪ್ಪ ಇಲ್ಲಿಗೆ ನಿನ್ನ ಹಿಡ್ದಾಗಿದ್ದೀನಿ, ಇನ್ನೇನು ತೋರಿಸಾಳ, ನೀನು ಒಳ್ಳೆ ಕೊಡೋದು ಬೇಡ, ನೀನು ಒಳ್ಳೆ ನನಗೆ ರೊಕ್ಕ ಕೊಡೋದು ಬೇಡ, ಆ ರೊಕ್ಕ ನೀನೇ ಇಟ್ಕ, ದೇವ್ರಿಗೆ ನೀವು ಕೊಟ್ಟಾಗ ಕೊಡು ಅಂತೇಳಿ ಅವಾಗ ಆತಗೆ ತೋರಿಸ್ದ. ಆತಂದ, ಎಂಥ ಪುಣ್ಯಾತ್ಮಪ್ಪ ನೀನು, ಎಷ್ಟು ದಯ ಐತೆ, ಎಷ್ಟು ಕರುಣೆ ಐತೆ, ಎಷ್ಟು ನೀನು ಮನುಷ್ಯನ ಬಗ್ಗೆ ತಿಳ್ಕೊಂಡಿಯಪ್ಪ, ನಿನ್ನಂಥ ಮಹಾತ್ಮ ಜಗತ್ನಾಗ ಇಲ್ಲ ಅಂದ. ಆತ ಅದಷ್ಟು ರೊಕ್ಕ ತಗೊಂಬಂದ, ಅಲ್ಲಿ ತಿರುಪತಿಗೆ ಒಂದಿಷ್ಟು ಕೊಟ್ಟ, ದುರ್ಗಮ್ಮನ ಗುಡಿ ಕಟ್ಟಿಸ್ತಾ, ಎಲ್ಲ ಕಟ್ಟಿಸ್ತಾ, ಆತನ ಮೆರವಣಿಗೆ ಮಾಡಕ್ಕೆ ಹೆಚ್ಚಿದ್ರು ಮಂದಿ, ಇವು ಕಾಲು ಮುರ್ಕೊಂಡು ಅಲ್ಲೇ ಬಿದ್ದ. ಲಾಸ್ಟಿಗೆ ಯಾರು ನನಗೆ ಮೋಸ ಮಾಡಿದ್ರಂತ ಗೊತ್ತಾಗಲಿಲ್ಲ. ಅಂತ ಮೋಸಗಾರರು ಇವತ್ತು ಈ ಸಮಾಜದಲ್ಲಿ ಇದ್ದಾರೆ. ಅದಕ್ಕಾಗಿ ಇವತ್ತು ನಿಮಗೆ ಒಂದು ಮನೆ ಕಟ್ಕೊಳ್ಳೋಕ್ಕಾಗವಲ್ದು, ಅದಕ್ಕಾಗಿ ಇವತ್ತು ನಾವು ಒಳ್ಳೆ ಬಟ್ಟೆಗಳನ್ನ ಉಟ್ಕೊಳ್ಳೋಕ್ಕಾಗವಲ್ದು. ಬೆವರು ಸುರಿಸಿ ನಿತ್ಯ ದುಡಿತೀವಿ. ದುಡಿಲಾರ್ದವನು ಇವತ್ತು ಹೆಂಗದ ಗೊತ್ತಾ, ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಾನ, AC ಕಾರ್ನಾಗ ಹೋಗ್ತಾನ, ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ನಾಗ ಅಡ್ಡಾಡ್ತಾರ. ಆದರೆ ನಾವು ಶ್ರಮಜೀವಿಗಳು, ಒಂದು ದಿವಸ ಸಹಿತ 1 ಗಂಟೆ ಸಹಿತ ನಾವು ಖಾಲಿ ಕುಂದಿರೋದಿಲ್ಲ, ಎಲ್ಲರೂ ದುಡಿತೀವಿ. ಆದರೂ ನಮಗೆ ಸಮಯಕ್ಕೆ ಸರಿಯಾಗಿ ದುಡ್ಡಿಲ್ಲ, ಹೊಟ್ಟೆ ಬಟ್ಟೆಗೂ ಸಾಲಲ್ಲ, ನಮ್ಮ ಮಕ್ಕಳ ಎಜುಕೇಷನ್ಗೆ ಫೀಸ್ ಕಟ್ಟಕ್ಕೆ ರೊಕ್ಕ ಇಲ್ಲ. ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ತಾ ಇದೆ. ನೀವು ಯಾವುದೇ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕಾದ್ನಪ್ಪ ಅಂದ್ರೆ ಕನಿಷ್ಠ ಸಣ್ಣ ಒಂದು ಶಾಲೆ ಐತೆ ಅಂದರೆ 30,000, 40,000, 50,000 ಕಟ್ಟಬೇಕು. ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ 1 ಲಕ್ಷ ಕಟ್ಟಬೇಕು. ಬೇರೆ ಬೇರೆ ಇದು ಮಾಡ್ಬೇಕನ್ನಪ್ಪ ಇನ್ನೂ ಕಂಡಂಗ ದುಡ್ಡು ಖರ್ಚು ಮಾಡ್ಬೇಕು. ಅಷ್ಟು ದುಡ್ಡು ಎಲ್ಲಿಂದ ಬರ್ತದೆ ನಮ್ಗೆ? ಇಲ್ಲ. ಆದರೆ ಇವತ್ತು ಭೂಮಿ ಬೆಲೆ ಕ್ಷಣಕ್ಕೂ ವಿಪರೀತವಾಗಿ ಬೆಳೀತಾ ಇದೆ. ಮುಂದೆ ಸೈಟ್ ತಗೊಳಕ್ಕಾಗಲ್ಲ. ಇಂಥ ಮೋಸಗಾರ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ಆ ನಮ್ಮ ಉದ್ಧಾರಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಜೀವನವನ್ನು, ತಮ್ಮ ಕುಟುಂಬವನ್ನು ಇಡೀ ಸಮಾಜಕ್ಕಾಗಿ ಮೀಸಲಿಟ್ಟು ನಮಗೆಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಭವ್ಯವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ಏನಾಗತ್ತೆ ಇದು ಗೊತ್ತಾನೆ? ಸಂವಿಧಾನ ರಕ್ಷಣೆ ಮಾಡ್ತೀವಿ, ಸಂವಿಧಾನ ಉಳಿಸ್ಬೇಕಂತ ಸಂವಿಧಾನ ಉಳಿದೈತೆ ಅಂತ ನನಗೇನು ಅನಿಸೋಲ್ಲಪ್ಪ. ಸಂವಿಧಾನ ಉಳಿದೈತೆ ಅಂತ ನನಗೇನು ಅನಿಸೋಲ್ಲ. ಯಾಕೆ ಅನಿಸೋಲ್ಲ ಅಂದ್ರೆ, ನೀವು ಯಾವ ಆಫೀಸ್ನಾಗಾರ ಹೋಗ್ರಿ, ಯಾವನಾರ ಲಂಚ ತಿಂಬೋದು ಬಿಟ್ಟಾನ, ಮತ್ತು ಸಂವಿಧಾನ ಲಂಚ ತಿನ್ನ ಅಂತ ಹೇಳುತ್ತಾನೆ? ಸಂವಿಧಾನ ಲಂಚ ತಿನ್ನ ಅಂತ ಹೇಳುತ್ತಾ? ಇಲ್ಲ. ಆದ್ರೆ ಲಂಚ ಯಾಕೆ ತಿಂತಾರ? ಸಂವಿಧಾನ ಕೆಲಸ ಮಾಡ್ತಾ ಇಲ್ಲ. ಸಂವಿಧಾನನ ಗಂಟು ಕಟ್ಟಿ ಇಟ್ಟಿದ್ದಾರೆ. ಸಂವಿಧಾನ ಯಾರು ಬಿಸ್ತಾ ಇಲ್ಲ. ಸಂವಿಧಾನ ನಾವು ಸರಿಯಾಗಿ ನೋಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತೆಲ್ಲ ಲೋಕಲ್ ನೌಕರಿ ಮಾಡೋರೆಲ್ಲ 30,000ದಿಂದ 3 ಲಕ್ಷದಿಂದ 30 ಲಕ್ಷದಿಂದ 50 ಲಕ್ಷ 60 ಲಕ್ಷ ಕೋಟಿಗಟ್ಟಲೆ ಕೊಟ್ಟು ಅಧಿಕಾರಿಗಳು ತಮ್ಮ ಜಾಗಕ್ಕೆ ಬರ್ತಾರೆ. DC 1 ಕೋಟಿ ಕೊಟ್ಟು DC ಬರ್ತಾನೆ, SP ಬರ್ತಾನೆ. ಆಮೇಲೆ ಆ ಲೆವೆಲ್ಗೆ ಇರ್ತಕ್ಕಂಥವ್ರು 1 ಕೋಟಿ ಕೊಟ್ಟು ಬಂದ್ರಪ್ಪ ಅಂದರೆ ಉಳಿದವರೆಲ್ಲ 30 ಲಕ್ಷ 40 ಲಕ್ಷ ಕೊಟ್ಟು PSI ಇವ್ರು ಬರ್ತಾರೆ. ಆಗಲೆಲ್ಲ ಏನು ಮಾಡ್ತಾರೆ? ಉಸಿಗಿಡಿ ಅವ್ರನ್ನ, ಅಕ್ಕಿ ಮಾರೋವ್ರನ್ನ, ಇವ್ರನ್ನ ಎಲ್ಲರ ತಗೋ ಉಸಿಲೇ ಮಾಡ್ತಾರೆ. ಅವ್ರು ಯಾಕೆ ಕರೆಕ್ಟ್ ಇದು ಮಾಡಕ್ಕೆ ಹೋಗ್ತಾರ? ಬಡವ್ರಿಗೆ ಯಾಕೆ ನ್ಯಾಯ ಕೊಡ್ತಾರ? ಮತ್ತೆ ಎಲ್ಲೈತೆ ಸಂವಿಧಾನ ಉಳಿದದ? ನೀವೆಲ್ಲೋದ್ರೂ ಲಂಚದ ವ್ಯವಹಾರ ನಡೀತವ ಅಂದರೆ ಸಂವಿಧಾನ ಆಗಲೇ ನಾಶ ಮಾಡಿಬಿಟ್ಟಾರ. ಅದನ್ನು ಉಳಿಸಿ ಹೇಳಬೇಕು, ಅದನ್ನು ರಕ್ಷಣೆ ಮಾಡಬೇಕಂದ್ರೆ ಪ್ರಜ್ಞಾವಂತರು ನಾವು ಆಗಬೇಕಾಗಿದೆ. ನಾವು ಪ್ರಜ್ಞಾವಂತರಾಗಬೇಕಾಗಿದೆ. ಇವತ್ತು ನಮ್ಮ ಪರಿಸ್ಥಿತಿಗಳೇನಾಗ್ಯಾವ? ಅಂಬೇಡ್ಕರ್ ಅವರು ಕನಿಷ್ಠ ಅಂದರೆ ನನಗೆ ಇಲ್ಲಿ ಅನ್ನಿಸ್ತದೆ, ಈ ಕ್ಯಾಂಪ್ನಲ್ಲಿ 1,000 ಜನ ಸೇರ್ಬೋದಾಗಿತ್ತು. 1000 ಜನ ಸೇರ್ಬೋದಾಗಿತ್ತು ನಾವು ಇಲ್ಲಿ. ಆದರೆ ನಮ್ಮ ಮನಸ್ಥಿತಿಗಳು ಸರಿಯಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿನ ಭಾವನೆಗಳಿಲ್ಲ. ನಮ್ಮಲ್ಲಿ ಅಂತರಾತ್ಮದೊಳಗೆ ಒಂದು ಶಕ್ತಿ ಅಂತಕ್ಕಂಥದ್ದು ಕುಗ್ಗುತ್ತಾ ಇದೆ. ಯಾರು ಮಾಡ್ತಾರಪ್ಪ, ಅವ್ರು ಯಾರು ಮಾಡ್ಯಾರ, ಅವ್ರಿಗೆ ನಾವ್ಯಾಕೆ ಸಪೋರ್ಟ್ ಮಾಡಬಿಡೋದು?
ಅವ್ರು ಯಾರೇ ಇದು ಮಾಡ್ಯಾರಪ್ಪ ಅವ್ರ ತಕ್ಕ ನಾವ್ಯಾಕೆ ಹೋಗೋಣ ಅನ್ನೋ ಅದರಲ್ಲಿ ನಮ್ಮಲ್ಲಿ ಒಗ್ಗಟ್ಟಿನ ಭಾವನೆಗಳಿಲ್ಲ. ನೋಡ್ರಿ, ಯಾರೇ ಮಾಡಲಿ, ಯಾರೇ ಇದು ಮಾಡಲಿ, ಅವ್ರು ಮಾಡಕತ್ತಾರ, ಸಪೋರ್ಟ್ ಮಾಡೋಣ. ನಾವು ಮಾಡಿದಾಗ ನಮಗೆ ಅವರು ಸಪೋರ್ಟ್ ಮಾಡಲಿ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಒಗ್ಗಟ್ಟಿನ ಕೊರತೆ ನಮ್ಮ ವಿಶೇಷವಾಗಿ ಅಸ್ಪೃಶ್ಯರಲ್ಲಿಂದ ಹಿಡ್ಕೊಂಡು ಹಿಂದುಳಿದ ವರ್ಗದಲ್ಲಿ ಒಗ್ಗಟ್ಟನ್ನೋದೇ ಇಲ್ಲ. ಕೆಲವರು ಎಷ್ಟು ಒಗ್ಗಟ್ಟದಾರ, ಅವ್ರು ಏನಾರ ಮಾಡಿರಲಿ ಅವ್ರ ಮರ್ಯಾದೆಯಿಂದ ಅವ್ರು ಮುಚ್ಚಿಗೆ ಅಂತಾರೆ. ಅವರೆಲ್ಲ ಕಳ್ಳರು ಇರ್ತಾರ, ಲಫುಟ್ರು ಇರ್ತಾರ, ಲಫಂಗರು ಇರ್ತಾರೆ, ಅವ್ರ ಮರ್ಯಾದೆ ಅವ್ರು ಮುಚ್ಚಿಗೆ ಅಂತಾರೆ. ನಾವೇನು ಮಾಡ್ತೀವಿ, ಏನು ಮಾಡ್ಯಾರಲ್ಲ ಅವ್ನು ಹಿಂಗೆ ಮಾಡ್ಯಾನ ಹಂಗೆ ಮಾಡ್ಯಾನ ಅಂತ ನಮಗೆ ನಾವೇ ಬೈಕಂತೀವಿ, ನಮಗೆ ನಾವೇ ಸುದ್ದಿ ಮಾಡ್ತೀವಿ. ಹಿಂಗಾಗಿ ನಮ್ಮ ಶಕ್ತಿ ಕುಗ್ತದ, ಅವರ ಶಕ್ತಿ ದೊಡ್ಡದಾಗ್ತದ. ಹಿಂಗಾಗಿ ಅವರು ಬೆಳೀತಾರೆ, ನಾವು ಹಳಿತೀವಿ, ನಾಶ ಆಗ್ತೀವಿ. ನಮ್ಮ ನಾಶ ಅವರಿಗೆ ಭಾಳ ಆಶೆದಾಯಕವಾದಂಥ ಒಂದು ಪಡಿ ಪದಾರ್ಥಗಳನ್ನು ಅವ್ರಿಗೆ ಕೊಡ್ತವೆ. ಅದಕ್ಕೆ ಯಾವತ್ತೂ ಕೆಳವರ್ಗದ ಜನ ಯಾರೇ ಇರ್ಬೋದು, ಅವ್ರು ಯಾವುದೇ ಜಾತಿ ಇರ್ಬೋದು, ಇವತ್ತು ನಾವು ಕೆಲವು ಮೀಸಲಾತಿ ಸಲುವಾಗಿ ಮಾದಿಗ ಸಮಾಜದವರು ನಮ್ಮ ಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ತೀವಿ, ಅದು ತಪ್ಪಲ್ಲ. ಆದರೆ ಬೇರೆದವರು ಅದನ್ನು ತಪ್ಪಾಗಿ ಅರ್ಥೈಸ್ತಾರೆ. ನಾವು ಅದನ್ನು ಪ್ರೀತಿ ವಿಶ್ವಾಸದಿಂದ ಅದು ತಪ್ಪಲ್ಲ, ನಮ್ಮ ಹಕ್ಕುಗಳನ್ನು ನಾವು ಕೇಳ್ತೀವಿ ಅಂತ ಹೇಳಬೇಕಾಗಿದೆ. ಸಹೋದರ ಸಮಾಜಗಳ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿದೆ. ಇನ್ನು ಉಳಿದ ಎಲ್ಲ SC ST ಸಮಾಜಗಳ ಜೊತೆಗೆ ನಾವು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲ ಅನ್ನಪ್ಪ ಅಂದರೆ ನಮಗೆ ಉಳಿಗಾಲಿಲ್ಲ. ಇವತ್ತು ಮೀಸಲ ಕ್ಷೇತ್ರಗಳು, ಕನಗಿರಿ ಕ್ಷೇತ್ರ ಅದಕ್ಕೆ ಬರ್ತದಲ್ಲ, ಇದು ಕನಗಿರಿ ಕ್ಷೇತ್ರಕ್ಕೆ ಮೀಸಲ ಕ್ಷೇತ್ರ. ಈ ಮೀಸಲ ಕ್ಷೇತ್ರ ಯಾಕೆ ಕೊಟ್ಟಾರ, ಮೀಸಲ ಯಾಕೆ ಮಾಡ್ಯಾರ? ಇದನ್ನು ಎಲ್ಲಿ ಬಡತನ ಇದೆ, ಎಲ್ಲಿ SC ST ಜನ ಅನಾರೋಗ್ಯದಿಂದ ನರಳ್ತಾ ಇದ್ದಾರೋ, ಯಾರಿಗೆ ಹಕ್ಕುಗಳು ಸಿಕ್ಕಿಲ್ಲೋ, ಇದುವರೆಗೆ ಆ ಏರಿಯಾ ಉದ್ಧಾರ ಆಗಿಲ್ಲೋ, ಅಂಥ ಏರಿಯನ್ನ, ಅಂಥ ಜನಾಂಗಗಳನ್ನು ಉದ್ಧಾರ ಮಾಡಬೇಕು, ಅವರಿಗೆ ಅಭಿವೃದ್ಧಿ ಮಾಡಬೇಕು, ಅವರಿಗೆ ಹಕ್ಕುಗಳನ್ನು ಕೊಡಬೇಕು, ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಬೇಕು, ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಆ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು. ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ IAS IPS ಅವರವರ ಹುದ್ದೆಗೆ ತಕ್ಕಂಗ, ಅವರವರ ಶಿಕ್ಷಣಕ್ಕೆ ತಕ್ಕಂಗ ಅವರೆಲ್ಲ ಮೇಲೆತ್ತುವಂಥ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡೆ ಆ ಕ್ಷೇತ್ರಗಳನ್ನು ಕೊಟ್ಟಿದ್ರು. ಇವತ್ತು ಆ ಕ್ಷೇತ್ರದ ಯಾರು ಏನಾಗ್ಯಾರ? ಯಾವ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿತ್ತೋ, ಯಾವ ಜನ ಅಭಿವೃದ್ಧಿ ಆಗಬೇಕಾಗಿತ್ತೋ ಅವ್ರು ನಾಶ ಆಗಕತ್ತಾರ. ಯಾವ ಜನ ಬಲ್ತು ಬಿಟ್ಟಿದ್ರು ಅವ್ರು ಇನ್ನೂ ಬಲೆಯಕತ್ತಾರ. ಇದಕ್ಕೆ ಕಾರಣ MLA ಆದವರಲ್ಲ, ಇದಕ್ಕೆ ಕಾರಣೀಭೂತರು ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕನ್ನೋದ ಗೊತ್ತಿಲ್ಲ ನಮಗೆ. ಯಾವ ರೀತಿ ಅವ್ರನ್ನ ಆಯ್ಕೆ ಆದ್ಮೇಲೆ ಅವರಲ್ಲಿ ಹಕ್ಕುಗಳನ್ನ ಹೆಂಗೆ ಪಡ್ಕೊಳ್ಬೇಕನ್ನೋದ ಗೊತ್ತಿಲ್ಲ ಅಂದ್ರೆ ಒಗ್ಗಟ್ಟಿಲ್ಲ. ಅವ್ರು ನಮ್ಮನ್ನು ವಿಭಜನೆ ಮಾಡ್ತಾರೆ, ನಿಮ್ಗೊಂದು ಹೇಳ್ತಾರೆ, ನಮಗೊಂದು ಹೇಳ್ತಾರೆ. ನಮ್ಮಲ್ಲಿ ವಿಶ್ವಾಸ ಇಲ್ಲ, ಭಾತೃತ್ವ ಇಲ್ಲ. ಹಿಂಗಾಗಿ ನಾವು ಹಿಂದುಳಿದಿದ್ದೀವಿ, ಹಿಂಗಾಗಿ ನಾವು ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನಾನು ಮಾತನ್ನು ಮುಗಿಸ್ತೀನಿ. ಏನೋ ಒಂದು ಸಣ್ಣ ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಹಾವು, ಬೆಕ್ಕು, ಇಲಿಗಳು, ಇಲ್ಲಿ 3. ಇಲಿದೊಂದು ದೊಡ್ಡ ದಂಡು, ಆದ್ರೆ ಅಸಹಾಯಕ ದಂಡು. ಅದು ಬಡದಾಡೋದಲ್ಲ, ಒಡೆದಾಡೋದಲ್ಲ, ಅದಕ್ಕೆ ಏನೂ ಗೊತ್ತಿಲ್ಲ. ಇಲಿಗೆ ಬೆಕ್ಕು ಕತ್ತರನಾಕಿರುತ್ತೆ, ಹಾವು ಭಾಳ ಕತ್ತರನಾಕಿರುತ್ತೆ. ಇಲಿಗಳು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ಗೋಡನ್ಯಾಗ ರೈತರು ಹಾಕಿದ್ವು. ಎಲ್ಲೋ ಒಂದು ಕಡೆ ಕಾಳನ್ನು ಮೇಯ್ಕೊಂಡು ತಮ್ಮ ಪಾಡಿಗೆ ತಾವು ದುಂಡುಗೆದ್ದು ಬದುಕ್ತಿದ್ವು. ಅಲ್ಲಿ ಒಂದು ಹಾವು ಸೇರ್ಕೊಂತು. ಹಾವು ಸೇರ್ಕೊಂಡು ಇಲಿಗಳನ್ನು ಹಿಡಿದು ತಿನ್ನಕತ್ತು. ಇವು ಇಲಿಗಳಿಗೆ ತ್ರಾಸಾಯಿತು. ಏನಪ್ಪ ಅದ್ಭುತ ಸುಳ ಮಗ ಅಂತೀವಿ, ಇದಕ್ಕೆ ನಾವೇನಾರ ಮಾಡಕ್ಕೆ ಹೋದ್ನಪ್ಪ ಅಂದ್ರೆ ಎದುರ್ಸೋಕ್ಕಾಗಲ್ಲ. ಅದು ಬಂದಾಗ ಸ್ವಲ್ಪ ತಪ್ಪಿಸ್ಗಳ ಕೆಲಸ ಮಾಡೋಣ ಅಂತೇಳಿ ತಪ್ಪಿಸ್ಕೊಂಡು ಇದು ಮಾಡ್ತಿದ್ವು. ನಿಲು ಬಿದ್ದು ತಿಂತಿತ್ತು, ಅದು ಏನು ಮಾಡೋಕ್ಕಿಲ್ಲ. ಆದ್ರೆ ದೌರ್ಜನ್ಯ ಸ್ವಲ್ಪ ಕಡಿಮೆ ಇತ್ತು. ಅದನ್ನು ನೋಡಿ ಅಲ್ಲಿಗೊಂದು ಬೆಕ್ ಬಂತು, ಮತ್ತೆ ತ್ರಾಸಾಯ್ತು ಇಲಿಗಳಿಗೆ. ಬೆಕ್ಕು ಅದ್ರ ಮ್ಯಾಗ
ರೂವಾರಿ ಮಾಡೋಕ್ಕಿಸ್ತು, ಅದನ್ನು ಹೆಳೆದಾಳು ತಿಂಬಕ್ಕಿಸ್ತು. ಇಲಿಗಳಿಗೆ ತ್ರಾಸಾಯ್ತು. ಇಲಿಗಳೆಲ್ಲ ಕಲ್ತು ದೊಡ್ಡ ದೊಡ್ಡ ಇಲಿಗಳು ಕಲ್ತು ಒಂದು ಮೀಟಿಂಗ್ ಮಾಡಿದ್ವಿ, ಏನು ಮಾಡಮ್ಮ ಅಂತ. ಸಭೆ ಮಾಡಂಬ್ರಲ್ಲೇ ಒಂದು ಸಂಘ ಮಾಡಮ್ಮ. ಏನು ಸಂಘ ಮಾಡಮ್ಮ? ಎಲ್ಲ ನಾವೊಂದು ಸಂಘ ಕಟ್ಟಿ ನಮ್ಮದು ಒಂದು ಗಟ್ಟಿತನದಿಂದ ಎದುರ್ಸಕ್ಕೆ ನೋಡಮ್ಮ ಅಂತೇಳಿ ಸಂಘ ಸೇರಿ ಮೀಟಿಂಗ್ ಮಾಡ್ಕೊಂಡ್ವಿ. ಆ ಕಡೆ ಈ ಬೆಕ್ಕು ಹಾವು ಗುದ್ದಾಟ ಮಾಡೋಕತ್ತಿದ್ವು. ನಾನಿತ್ತಲ್ಲಿಗೆ ನೀನು ಯಾಕೆ ಬಂದಿಲ್ಲ ಅಂತ ಹಾವು, ನಿಂದನಲೆ ನಂದು ಅಕ್ಕೈತೆ ನಾನು ಚಿಂತನೆ ಅಂತ ಅದು ಬೆಕ್ಕು ಅಂತಿತ್ತು. ಬೆಕ್ಕು ಹಾವು ಎರಡು ಬಡದಾಡಿ ನಿಲು ಬೀಳಕತ್ತಿದ್ವು. ಇತ್ತಾಗ ಇಲ್ಲಿ ಮೀಟಿಂಗ್ ಮಾಡಿದ್ವು. ಮೀಟಿಂಗ್ ಮಾಡಿ ಇವೆಲ್ಲ ತಯಾರಾದವು. ತಯಾರಾಗಿ ಎಲ್ಲ ಕೂತ್ಕೊಂಡ್ರಿ, ಏನು ಅಡುಗೆ ಮಾಡಿಬಿಟ್ಟಿವಲ್ಲ ಉಂಡು ಇನ್ನೇನು ಹೋಗ್ಬೇಕನ್ನೋದ್ರಾಗ ಅಧ್ಯಕ್ಷರನ್ನ ಯಾರನ್ನ ಮಾಡಮಪ್ಪ ಅಂದು ಎಲಿಗಳು. ಯಾರನ್ನ ಮಾಡಮ್ ನೋಡ. ಅದ್ರಾಗ ಒಂದು ಇಲಿ ಅಂತ, ನೀನೇನು ಅಧ್ಯಕ್ಷ ಆತಿಲ್ಲ, ನಾನು ಆತನ ಅಧ್ಯಕ್ಷ ಅಂದ್ಬಿಡ್ತದೆ. ನೀನೇನು ಆತಿಲ್ಲ ಕೊಡಿ, ನಿನಗೇನು ತಿಳುವಳಿಕೆ ಐತೆ, ನಾನು ಆತನಂತ. ಅದ್ರಾಗ ಮತ್ತೊಂದು ಇಲೆ ಅಂತ, ನಾನು ಆತನ ನೀನು ಆತನಂತ ಎರಡು ವಿಚಾರ ಮಾಡಿ ಬಡದಾಡಿಬಿಟ್ಟು ಎರಡು. ಈ ಕಡೆ ಇಲ್ಲಿ ಒಂದು ಗುಂಪಾಯ್ತು, ಈ ಕಡೆ ಇಲ್ಲಿ ಒಂದು ಗುಂಪಾಯ್ತು, ಎರಡು ಗುಂಪಾಗ್ಬಿಟ್ಟು ಬಡಿಸಂಡಿ ಇಲ್ಲಿಗೆ ಬೆಂಕಿ ಎತ್ತಿ ಬಿಡ್ತೀನಿ. ನಿಮ್ಮನ್ನ ಏನು ಮಾಡ್ತೀನಿ ನೋಡ್ರಲ್ಲ, ಏನು ಮಾಡ್ತೀನಿ ನೋಡಿ, ಏನು ಮಾಡ್ತೀನಿ ನಾನು. ಏನು ಮಾಡ್ತೀಯ ಮಾಡ್ತೀನಿ ನೋಡಲೇ, ಏನು ಮಾಡ್ತೀಯ ಮಾಡೋಗಂತ. ನಾ ಆವಿನ ಕಡೆ ಸೇರಿ ಬಿಡ್ತಂತ ಆವಿನ ಕಡೆ ಸೇರಿ ಬಿಡ್ತೇವೆ. ಯಪ್ಪ ನಾನು ನಿನ್ನ ಕಡೆಗೆ ಆತ ನಾನು, ಬೇಷಾತಲೇ ಬಾ. ಅವಾಗ ಇವಕ್ಕೆ ಮುಕ್ಕಲು ಬಂತು, ಏನು ಮಾಡ್ಬೇಕು. ಅವು ಬಂದು ನಮ್ಮನ್ನು ಮುಕ್ಕಲು ಮಾಡಿದ್ರೆ ಹೆಂಗಪ್ಪ ಅಂತ. ಇವೇನಂದ್ವು, ನೀ ಆವಿನ ಕಡೆ ಹೋಗಲ್ಲ, ನಾವು ಬೇಕಿನ ಕಡೆಗೆ ಹೋಗ್ಬೋದು. ಇವು ಬೇಕಿನ ಕಡೆಗೆ ಹೋದ್ರು. ಎರಡು ಗುಂಪು ಇಲಿ, ಒಂದು ಗುಂಪು ಬೆಕ್ಕು, ಮತ್ತೊಂದು ಗುಂಪು ಹಾವಿನ ಕಡೆ ಹೋಗ್ಬಿಟ್ಟು. ಆವಾಗ ಹಾವು ಬೆಕ್ಕು ಎರಡು ಬಡ್ದಾಡ್ತಿದ್ವಲ್ಲ, ಅವು ವಾರಸೇರಿಗೆ ಹೋದ್ವು. ಅದೇನಂತಾರಲ್ಲ ಇಂಟರ್ನಲ್ ಮೀಟಿಂಗ್ ಅಂತಾರಲ್ಲ, ರಾಷ್ಟ್ರವಾದ ಮೀಟಿಂಗ್ ಸೇರಿದ್ವು ಎರಡು. ನೋಡಪ್ಪ, ಇವ್ರ ಸಲುವಾಗಿ ನಾನು ನೀನು ಇಬ್ಬರು ಬಡ್ದಾಡೀವಿ, ಇನ್ನು ಮೇಲೆ ಬಡ್ದಾಡ ಅಗತ್ಯ ಇಲ್ಲ. ಯಾಕ ನಿನ್ನ ಕಡೆಗೆ ಅರ್ಧ ಮಂದಿ ಅದಾರ, ನನ್ನ ಕಡೆಗೆ ಅರ್ಧ ಮಂದಿ ಅದಾರ. ನನ್ನ ಕಡೆಗಿದ್ದವ್ರನ್ನ ನಾನು ಪ್ರಾಮಾಣಿಕತೆಯಿಂದ ನೋಡ್ಕೊಂತನೇ, ನಾನು ಮುಟ್ಟಾಗಲ್ಲ, ಅವ್ರನ್ನ ತಿನ್ನಗಲ್ಲ. ಮತ್ತೆ ಹೆಂಗೆ ಮಾಡ್ತೆ, ನಿನ್ನ ಕಡೆಗಿದ್ದವ್ರನ್ನ ಬಂದು ತಿಂತ ನಾನು, ನೀನು ನನ್ನ ಬೈ ಒದ್ದಂಗೆ ಮಾಡು, ಬಡ್ದಂಗೆ ಮಾಡು, ನಾವು ಹೊಡೆಯೋಗ್ಬಿಡ್ತೀನಿ. ನಿನ್ನ ಕಡೆಗಿದ್ದವ್ರನ್ನ ತಿಂತೀನಿ, ನೀನು ಬಂದು ನನ್ನ ಕಡೆಗಿದ್ದವ್ರನ್ನ ತಿನ್ನು, ನಾನು ಬೈದಂಗೆ ನೀನು ಬೈದಂಗೆ ಮಾಡ್ತೀನಿ, ಒದ್ದಂಗೆ ಮಾಡ್ತೀನಿ, ನಾನು ನೀನು ಇದು ಮಾಡ್ತೀನಿ. ನೀನು ಬಂದು ನನ್ನ ಕಡೆಗಿದ್ದವ್ರನ್ನ ತಿನ್ನು, ನಾನು ಬಂದು ನಿನ್ನ ಕಡೆಗಿದ್ದವ್ರನ್ನ ತಿಂತೀನಿ. ನಿನ್ನ ಕಡೆಗಿದ್ದವ್ರಿಗೆ ನೀನು ಪ್ರಾಮಾಣಿಕ, ನನ್ನ ಕಡೆಗಿದ್ದವ್ರಿಗೆ ನಾನು ಪ್ರಾಮಾಣಿಕ ಅಂತ ಒಪ್ಪಂದ ಮಾಡ್ಕೊಂಬಿಟ್ಟು, ಒಪ್ಪಂದ ಮಾಡ್ಕೊಂಡು ಇವ್ರನ್ನೆಲ್ಲ ಸರ್ವನಾಶ ಮಾಡಿಬಿಟ್ರು. ಅಂಥ ಪರಿಸ್ಥಿತಿ ಇವತ್ತು SC/ST ಜನರಿಗೆ, ಒಲೆಮಾದಿಗರಿಗೆ, ಹಿಂದುಳಿದವರಿಗೆ ಈ ಪರಿಸ್ಥಿತಿ ಈಗ ಐತೆ. ಇದೇ ಕ್ಷೇತ್ರದಾಗ ಐತೆ. ನೀವು ಅರ್ಥ ಮಾಡ್ಕೊಂಡ್ರೆ ಉಳಿತೀರಿ, ಇಲ್ಲ ಅನ್ನೋ ಪದ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸ್ಥಿತಿಯಿಂದ ನಾವು ರಕ್ಷಣೆ ಆಗಬೇಕು ಅಂದರೆ, ಹೊರಗಡೆ ಬರಬೇಕಂದ್ರೆ ಮೊದಲು ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಒಬ್ರನ್ನೊಬ್ರನ್ನ ಕಣ್ಣಪ್ಪ ಅಂದ್ರೆ ನಂಬಿಕೆ, ವಿಶ್ವಾಸ. ಯಾರೇನೇ ಹೇಳಿ ಅದು ಸತ್ಯನೋ ಅಸತ್ಯನೋ ಅಂತೇಳಿ ಪರಸ್ಪರ ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೊಳ್ಳಾರ್ದೆ ದ್ವೇಷ, ಹಗೆತನವನ್ನು ಸಾಧಿಸಿದ್ರೆ ನಮಗೆ ಉಳಿಗಾಲಿಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ, ನಾವು ಬೇರೆ ಅಲ್ಲ. ನೀವು ತಿಳ್ಕೊಂಡಿರ್ಬೋದು, ಮುಟ್ಟಾದ ಹೊಲಯೊಳಗೆ ಹುಟ್ಟಿತ್ತು ಜಗವೆಲ್ಲ, ಎನ್ನ ಮುಟ್ಟಬೇಡೆನ್ನುವರು ಹುಟ್ಟಿಹರಲ್ಲ ಅಂತ ಹೇಳ್ತಾರೆ ಶರಣರು. ಎಲ್ಲರೂ ತಾಯಿ ಮುಟ್ಟಾದಾಗ ಹುಟ್ಟಿ ಬಂದೀವಿ ನಾವು. ಇವೆಲ್ಲ ಭ್ರಮೆ, ಆ ಜಾತಿ ಈ ಜಾತಿ, ಅದು ಹಂಗ ಇದು ಹಂಗ ಅಂತ. ಯಾವ ಜಾತಿ ಇಲ್ಲ. ಕನಕದಾಸ ಈ ಕಾರಣಕ್ಕಾಗಿ ಅವತ್ತ ಹೇಳಿದ್ರು ಅವರು, ಇವೆಲ್ಲ ಮುಂದೆ ಹೊಡೆದಾಡ್ತಾವ, ಅಡ್ವಾನ್ಸ್ ಹೇಳಮ್ಮ ಅಂತೇಳಿ 500 ವರ್ಷಗಳ ಹಿಂದೆ ಹೇಳಿದ್ರು. ಏನಂತ, ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ. ಕುಲ ಕುಲ ಅಂತ ಬಡದಾಡಿ ಸಾಯ್ಬೇಡ್ರಪ್ಪ, ನಿಮ್ಮ ಕುಲದ ನೆಲೆ ಏನು? ನಿಮ್ಮ ಕುಲದ ನೆಲೆ ತಾಯಿ ಮುಟ್ಟಿನಿಂದ ಬಂದಿದ್ದು. ಅವ ಬ್ರಾಹ್ಮಣ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ವಲಯರಾಗಿರ್ಬೋದು, ಎಲ್ಲರಾಗಿರ್ಬೋದು, ಎಲ್ಲರೂ ಕೂಡ ತಾಯಿ ಮುಟ್ಟಾದ ಮೇಲೆ ಬಂದಿರೋದು. ನಾನು ಹೆಚ್ಚು ನೀ ಹೆಚ್ಚು ಅನ್ನೋದು ಏನು ಇಲ್ಲ. ಇಲ್ಲಿ ನಾ ಹೆಚ್ಚು ನೀ ಹೆಚ್ಚು ಎನ್ನುವವರನ್ನ ಮಚ್ಚಲಿ ಹೊಡೆಯಿರಂದರ. ಹುಚ್ಚ ಹೋಗುವ ಬಚ್ಚದ ಮೋರೆಯಾಗಿ ಬಿಚ್ಚಿ ಬಂದವರು ನಾವೆಲ್ಲ. ನಾ ಹೆಚ್ಚು ನೀ ಹೆಚ್ಚು ಅಂದ್ರೆ ನಿಮ್ಮನ್ನು ಮಚ್ಚಲಿ ಹೊಡಿತೀವಪ್ಪ ಅಂತಾರೆ ಶರಣರು. ಅದಕ್ಕೆ ಜಾತಿ, ಧರ್ಮ ಇವೆಲ್ಲದರಿಂದ ದೂರಾಗಿ ಮನುಷ್ಯತ್ವವಂತಕ್ಕಂಥ ವಿಚಾರಗಳ ಮಧ್ಯೆ ನಾವು ಜೀವನ ಮಾಡಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯತೆ.
ಇವತ್ತು ಧರ್ಮಗಳ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ ಯಾರ ಮಕ್ಕಳು ಸಾಯ್ತಾರ? ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಸಾಯೋರು ಮಿನಿಸ್ಟರ್ ಮಕ್ಕಳು, ಪ್ರಧಾನಿಗಳ ಮಕ್ಕಳು, ದೊಡ್ಡ ದೊಡ್ಡ ಟಾಟಾ, ಬಿರ್ಲಾ, ಅಂಬಾನಿ, ಅನಿಲ್ ಅಂಬಾನಿ, ಆಮೇಲೆ ರಿಲಯನ್ಸ್ ಓನರ್ ಮಕ್ಕಳು, SP ಮಕ್ಕಳು, ದೊಡ್ಡ ದೊಡ್ಡ DC ಮಕ್ಕಳು ಸಾಯೋದಿಲ್ಲ. ಇಲ್ಲೇ ಈರಮ್ಮನ ಮಕ್ಕಳು, ನಿಂಗಮ್ಮನ ಮಕ್ಕಳು, ಹನುಮಂತನ ಮಕ್ಕಳು, ದುರ್ಗಣ್ಣನ ಮಕ್ಕಳು ಇವರೇ ಸಾಯ್ತಾರ. ಇವರೆಲ್ಲ ನಾನು ಹಿಂದೂ ಅಂತಾರ, ಇನ್ನೊಂದು ಕಡೆ ಪೀರ್ ಸಾಬ, ಫಕೀರ್ ಸಾಬ ಅವರೆಲ್ಲ ನಾವು ಮುಸಲ್ಮಾನರು ಅಂತಾರ. ಅಯ್ಯ, ಮುಸಲ್ಮಾನರು ಅಷ್ಟೇ, ಹಿಂದೂಗಳು ಅಷ್ಟೇ, ನಾವೆಲ್ಲರೂ ಮನುಷ್ಯರು. ಹಿಂದೂ ಮುಸಲ್ಮಾನರಿಗೆ ಒಬ್ಬವನೇ ಸೂರ್ಯ, ಹಿಂದೂ ಮುಸಲ್ಮಾನರಿಗೆ ಒಂದೇ ನೆಲ, ಹಿಂದೂ ಮುಸಲ್ಮಾನರಿಗೆ ಬೀಸೋ ಗಾಳಿ ಒಂದೇ. ಇಷ್ಟಿರುವಾಗ ಸುಮ್ಮನೆ ಭ್ರಮೆ ಅಲ್ಲಪ್ಪ. ಅದಕ್ಕೆ ಧರ್ಮ ಅಂದರೆ ಅದು ಭಯ, ಕರುಣೆ, ಅಂತಃಕರುಣೆ. ಯಾವನು ನೆಲಕ್ಕೆ ಬಿದ್ದಾನ, ಯಾವನು ಎದ್ದೇಳಕ್ಕೆ ಬರೋದಿಲ್ಲೋ, ಯಾವನು ಅನಕ್ಷರಿಸ್ತಿದ್ದಾನೋ, ಯಾವನು ದುಡಿಮೆ ಇರಲಾರ್ದ ಅವತ್ತು ನರಡ್ತಾ ಇದ್ದಾನೋ, ಯಾವನು ಸಾವಿಗೆ ತುಟ್ಟಾಗ್ತಾ ಇದ್ದಾನೋ ಅಂಥವನ್ನ ಬದುಕಿಸೋದು, ಬಿದ್ದವನ್ನ ಹೆತ್ತದೆ ಧರ್ಮ ಹೊರತು ಧರ್ಮ ಅಂದರೆ ಅದು ಒಂದು ವೇಷಭೂಷಣ ಅಲ್ಲ. ಆ ಕಾರಣಕ್ಕಾಗಿ ತಾವೆಲ್ಲರೂ ಜಾತಿ ಧರ್ಮದಿಂದ ದೂರಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮನರಟ್ಟವಾಗಿ ಓದೋದ್ರ ಮೂಲಕ, ಬರೀ ಸುಮ್ಮನೆ ಕೇಳೋದಷ್ಟಲ್ಲ. ಈಗ ನಾನೇನು ಏನಾರು ತಪ್ಪು ಹೇಳಿರ್ಬೋದು ನಿಮಗೆ ನಾ ಹೇಳಿದ್ದ ಸರಿ ಅಂದ್ಬಿಟ್ರೆ, ನಾವು ಹೇಳಿದ ಸರಿ ಅಂದ್ರೆ ಹಾಳಾಗಿ ಹೋಗ್ಬಿಡ್ತೀರಿ. ಅದಕ್ಕೆ ಹಂಗಾಗಬಾರ್ದು. ಈ ದೇಶದಲ್ಲಿ ಯಾವನು ಹೇಳಿದ್ದು ಸರಿಯೋ ತಪ್ಪು ಅಂತೇಳಿ ನಾವು ಗ್ರಹಿಕೆ ಮಾಡಿಕೊಂಡು ನಿರ್ಧಾರಕ್ಕೆ ಬರಬೇಕಾಗ್ಯದ ಹೊರತು ಎಲ್ಲರೂ ಹೇಳಿದ್ದು ಸರಿ ಅಂದ್ಬಿಟ್ರೆ ಬಗೆರೋದು ಕತೆ. ಕೆಲವರು ತಪ್ಪು ಹೇಳ್ತಾರ, ಕೆಲವರು ಸುಳ್ಳು ಹೇಳ್ತಾರ, ಆ ಬೆಕ್ಕು ಹಾವು ಮಾಡಿದಂಗೆ ಮಾಡ್ತಾರ. ಬಲಿ ಆಗೋರು ಯಾರು? ನಾವಲ್ಲ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಮಕ್ಕಳು ಕೂಡ ಆದ್ರೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ, ಬಾಬು ಜಗಜೀವನರ ಬಗ್ಗೆ, ಬುದ್ಧನ ಬಗ್ಗೆ, ಬಸವಣ್ಣನ ಬಗ್ಗೆ, ಮಾರ್ಕ್ಸ್ ಬಗ್ಗೆ ನೀವು ಓದಲೇಬೇಕು. ಪ್ರಪಂಚದಲ್ಲಿ 4 ಮಂದಿ ಮಹಾನ್ ನಾಯಕರು, 1 ಕಾರ್ಲ್ ಮಾರ್ಕ್ಸ್, 2 ಅಂಬೇಡ್ಕರ್, 3 ಬುದ್ಧ, ಬಸವಣ್ಣ, ಬಾಬು ಜಗಜೀವನರಾಮ್. ಇವರ ತತ್ವ ಸಿದ್ಧಾಂತಗಳಲ್ಲಿ ಬಹಳಷ್ಟು ಅದ್ಭುತವಾದಂಥ ಸಿದ್ಧಾಂತಗಳಿದಾವೆ. ಮನುಷ್ಯನಿಗೆ ಶಕ್ತಿ ಇರಲಾರ್ದವನಿಗೆ ಶಕ್ತಿ ಕೊಡ್ತದೆ, ದನಿ ಇರಲಾರ್ದವನಿಗೆ ದನಿ ಕೊಡ್ತಕ್ಕಂಥ ಇದೆ. ಏನು ಗೊತ್ತಿರಲಾರ್ದವ್ರಿಗೆ ಎಲ್ಲವನ್ನ ಗೊತ್ತು ಮಾಡುವಂಥ ತತ್ವ ಸಿದ್ಧಾಂತಗಳು ಅವರಲ್ಲಿ ಇದ್ದಾವೆ. ಅದನ್ನು ಅಧ್ಯಯನ ಮಾಡಿದ್ರಲ್ಲ ಬರಬೇಕಾದ್ರೆ. ಊಟ ಮಾಡಲಾರ್ದ ಹೊಟ್ಟೆ ಹೆಂಗೆ ತುಂಬುತ್ತೆ? ಅಧ್ಯಯನ ಮಾಡಲಾರ್ದ ಜ್ಞಾನ ಹೆಂಗೆ ಬೆಳೀತದೆ? ಜ್ಞಾನ ಸುಮ್ಮನೆ ಬೆಳೆ ಅಂದರೆ ಬೆಳೆದಿಲ್ಲ. ನಾವೇನು ಮಾಡ್ತೀವಿ ಗೊತ್ತಾ? ಬಡತನ ಬಂದ್ರ, ಯಾವ್ದಾರ ಒಂದು ಏನಾರ ಬಂದ್ರ ನಮ್ಗೆ ಬೇರೆ ಇದಾವೆ. ಬಡತನ ಯಾಕೆ ಬಂತಂತ ನೋಡೋದಿಲ್ಲ ನಾವು. ಬಡತನ ಎಲ್ಲಿಂದ ಬಂತಂತ ನೋಡೋದಿಲ್ಲ. ಸೀದಾ ಬಡತನ ಬಂತು, ಏನಾರ ಇದಾಯ್ತು, ಮನೆಗೆ ಯಾರಿಗಾರ ಜ್ವರ ಬಂದ್ವೋ ಇದು ಮಾಡಿದ್ವು ಅಂದ್ರೆ ತಾಯ್ತ ಕಡಿಸ್ಕೊಂಬರಕ್ಕೆ ಹೋಗ್ತೀವಿ, ಮಟ್ಟಿಗೆ ಮಂತ್ರಿ ಶಂಬರಕ್ಕೆ ಹೋಗ್ತೀವಿ, ಇಲ್ಲ ದುರ್ಗಾಮತ್ತಕ್ಕೆ ಹೋಗಿ ದೇವ್ರು ಕೇಳಕ್ಕೆ ಹೋಗ್ತೀವಿ. ಆಕಿ ಮೈಯಾಗ ದೇವ್ರು ಬರ್ತದ, ಆಕಿ ದೇವ್ರು ಹೇಳ್ತಾಳ, ಆ ಮಟ್ಟಿಗೆ ಕೆಲಸ ಮಾಡುತ್ತಾ, ಆ ತಾಯ್ತ ಕೆಲಸ ಮಾಡುತ್ತಾ. ಹಂಗಿತ್ತಂದ್ರೆ ಡ್ಯಾಮಿನ ಬಾಗಿಲು ಹೊಡೆದಿತ್ತಲ್ಲ, ಅದಕ್ಕೊಂದು ತಾಯ್ತ ಕಟ್ಟಿದ್ರೆ ನಿಂದಿರ್ತತ್ತು, ಮಟ್ಟಿಗೆ ಮಂತ್ರಿ ಶಂಬಂದಿದ್ರೆ ನಿಂದಿರ್ತತ್ತಲ್ಲ. ಏನಾರ ಮಾಡ್ಬೋದಾಗಿತ್ತಲ್ಲ, ಮಟ್ಟಿಗೆ ಮಂತ್ರಿ ಶಂಬಂದ್ರ, ತಾಯ್ತ ಕಟ್ಟಿ ಶಂಬಂದ್ರ ಇದು ಮಾಡಿ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದದ. ಅದಕ್ಕೆ ಮಟ್ಟಿಗೆಗೆ, ತಾಯ್ತಕ್ಕ, ದುರ್ಗಮ್ಗ, ಜಾವಮ್ಮಗ ನೀವು ನಡ್ಕೊಳ್ಳೋದ್ರಿಂದ ಏನಾಗಲ್ಲ. ಅಂಬೇಡ್ಕರ್ ಅವರ, ಬುದ್ಧ, ಬಸವಣ್ಣನ ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಗಳನ್ನ, ತತ್ವಗಳನ್ನ ಅಧ್ಯಯನ ಮಾಡಬೇಕು. ನಮಗೆ ಓದಕ್ಕೆ ಬರಲಿಲ್ಲ ಅಂದ್ರೆ ಅಂಥವ್ರ ಕಡೆ ಇಲ್ಲಿಂದ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅಂದಾಗ ನಾವು ಬದಲಾವಣೆ ಆಗ್ತೇವೆ ಹೊರತು ಸುಮ್ಮನೆ ಬದಲಾವಣೆ ಆಗಕ್ಕಾಗಲ್ಲ. ಭ್ರಷ್ಟಾಚಾರ ತುಂಬಿ ತಿಳಿತದೆ. ಆ ಭ್ರಷ್ಟಾಚಾರ ನಮಗೇನು ಸಂಬಂಧ ಇಲ್ಲ ಅಂತ ಹೋಗ್ಬೇಡ್ರಿ. ನೀವೊಂದು ಆಧಾರ ಕಾರ್ಡ್ ಮಾಡ್ಸಕ್ ಹೋದ್ನಪ್ಪಂದ್ರೆ ಕುಲ್ಕರ್ಣಿ ಅವ್ನು ಸರಿಗೆ ಇದು ಮಾಡೋದಿಲ್ಲ, ಅವ್ನು ಲಂಚ ಕೇಳ್ತಾನೆ. ಅದಕ್ಕೆ ಇಡೀ ದೇಶ ವಲಸೆದ್ದು ಹೋಗಕತ್ತೈತಿ. ಈ ದೇಶನ ಸರಿಪಡಿಸ್ಬೇಕಾದವ್ರು ಬೇರೆ ಯಾರಲ್ಲ, ನಾವೇ. ನೀವೇನು ತಿಳ್ಕೊಂಡ್ರಿ MLA ಸರಿಪಡಿಸ್ತಾನ, MP ಸರಿಪಡಿಸ್ತಾನ, ಮಿನಿಸ್ಟರ್ ಸರಿಪಡಿಸ್ತಾನ, ಮೋದಿ ಸರಿಪಡಿಸ್ತಾನ, ಅವ್ರು ಸರಿಪಡಿಸ್ತಾರೆ, ಇವರು ಸರಿಪಡಿಸ್ತಾನ. ಅವ್ರವ್ರ ಲೆವೆಲ್ಗೆ ಅವ್ರವ್ರು ಏನೇನು ಮಾಡಾಕತ್ತಾರ. ನರೇಂದ್ರ ಮೋದಿಯವರು ಈ ದೇಶನ
ಅಂತಾರಾಷ್ಟ್ರೀಯ ಮಾರ್ಕೆಟ್ನಾಗ ಭಾರತ ಮಾತಿನ ತುಂಡಾಗಿ ಮಾರಕ್ಕೆ ಎತ್ಬಿಟ್ಟಾರ. ಭಾರತ ಒಂದಿಲ್ಲ ಎರಡದವ. ಈರಮ್ಮನ ಭಾರತ ಬೇರೆ, ನಿಂಗಮ್ಮನ ಭಾರತ ಬೇರೆ. ಈರಮ್ಮ ನಿಂಗಮ್ಮ ಅರಕ್ ಸೀರೆ ಉಟ್ಕೊಂಡು ಸೀರೆಗೆ 16 ಗಂಟೆ ಹಾಕ್ಕೊಂಡು ಕಟಂಬಲಿ ಅಥವಾ ರೊಟ್ಟಿ 3 ರೊಟ್ಟಿ ತಿಂದು ಕೂಲಿ ಮಾಡೋ ಈರಮ್ಮನ ಭಾರತ ಬೇರೆ. ಬಂಗಾರದ ಆಭರಣ ಹಾಕ್ಕೊಂಡು ಕ್ಷಣಕ್ಕೂ ಟಿವಿಯಾಗ ಬರ್ತಾಳಲ್ಲ ವಿಶ್ವಸುಂದರಿ, ಆಕಿ ಭಾರತ ಬೇರೆ. ಆಕಿ ಭಾರತಕ್ಕೂ ನಮ್ಮ ಭಾರತಕ್ಕೂ ವ್ಯತ್ಯಾಸ ಅದಾವ. ಅದಕ್ಕೆ ಭಾರತ ಒಂದಿಲ್ಲ ಎರಡದವ. ನಾವು ಯಾವತ್ತೂ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡಬಾರದು, 2 ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಅಜ್ಞಾನ ಜ್ಞಾನ, ನ್ಯಾಯ ಅನ್ಯಾಯ, ಬುದ್ಧ ಮತ್ತು ಶಾಂತಿ ಹಿಂಗಿರ್ತದ. ನಾವೇನು ತಿಳ್ಕೊಂತೀವಿ ಎಲ್ಲ ಒಂದಂತ ತಿಳ್ಕೊಂತೀವಿ, ಎಲ್ಲ ಒಂದಂತ ತಿಳ್ಕೋಬಾರ್ದು. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಮಾತಾಡುವ ಮಾತಿನ ಒಂದೊಂದು ಶಬ್ದಗಳು ಸಹಿತ ಒಂದು ವರ್ಗನ್ನ ಪ್ರತಿನಿಧಿಸಿ ಬರ್ತಿರ್ತವೆ ಹೊರತು ಅವು ಎಲ್ಲ ವರ್ಗಕ್ಕೆ ಹೆಲ್ಪ್ ಮಾಡೋವಿರೋದಿಲ್ಲ. ಎಲ್ಲ ವರ್ಗಕ್ಕೆ ಹೆಲ್ಪ್ ಮಾಡೋವಿರೋದಿಲ್ಲ. ಕೆಲವರು ಅಷ್ಟ ಅಂತಿರ್ತಾರ ಮಾನವ ಕುಲಕ್ಕೆ ಜಯವಾಗಲಿ ಅಂತ. ಆದ್ರೆ ನಿಮಗೆ ಜಯವಾಗಲಿ ಅಂತ ಅನ್ನಂಗಿಲ್ಲ. ಅವರು ಮಾನವ ಕುಲಕ್ಕೆ ಜಯವಾಗಲಿ ಅಂದ್ರೆ ಆ ಕಡೆ ಅವ್ರಿಗೆ ಆಗಲಿ ಅಂತ ಅವ್ರು ಬೇರೆ ಕಳಿಸ್ತಾರ. ನಿಮಗೆ ಜಯವಾಗಲಿ ಅಂದ್ರೆ ಅವ್ರಿಗೇನು ಸಿಗಲ್ಲ. ಅದಕ್ಕೆ ನಾನು ದಯವಿಟ್ಟು ಇಲ್ಲಿನ ಮಹಿಳಾ ಅಕ್ಕ ತಂಗಿಯರಿಗೆ ತಾಯಂದ್ರಿಗೆ ಹೇಳೋದಿಷ್ಟೇ, ಅತಿ ಹೆಚ್ಚು ನಾನು ನಕಲಿಗೆ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇಲ್ಲ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ನೀವು ಯಾರನ್ನ ಕೇಳ್ರಿ, ಗುಡಿ ಗುಂಡಾರಗಳಿಗೆ ಅಡ್ಡಾಡೋದನ್ನ ಬಿಡ್ರಿ, ತಾಯ್ತ ಮಟ್ಗಾಯಿ ಮಂತ್ರಿ ಸಂಬರೋದನ್ನ ಬಿಡ್ರಿ. ನಿಜವಾಗ್ಲೂ ಈ ದೇಶದಲ್ಲಿ ಏನು ನಡೀತಿದೆ ಅನ್ನೋದಕ್ಕೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ರಿ. ಸೈನ್ಸ್ ಎಷ್ಟು ಬೆಳೆದಿದ, ಎಷ್ಟು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದ, ಅದ್ರ ಬಗ್ಗೆ ನೀವು ತಿಳ್ಕೊಳ್ರಿ. ಅಂದಾಗ ಮಾತ್ರ ಉದ್ಧಾರ ಆಗ್ತೀವಿ. ಬಂಧುಗಳೇ, ಇವತ್ತು ನಮ್ಮ ಮಕ್ಕಳಿಗೆ ಪಾಠ ಕಲಿಸ್ಬೇಕಾಗಿದೆ. ನಾವು ಯಾವ ಮಕ್ಕಳು ಹಾಲು ಮೊಸರು ಊಟ ಮಾಡ್ತಿದ್ವು, ಇವತ್ತು ಹಾಲು ಮೊಸರು ವಾಕರಿಕೆ ಆಗಕತ್ತೈತಿ. ಯಾವದನ್ನು ಗಟ್ರಕ್ಕೆ ಹಾಕ್ಬೇಕು ಅದನ್ನು ಒಟ್ಟಿಗೆ ಹಾಕ್ತೀವಿ, ಯಾವದನ್ನು ಒಟ್ಟಿಗೆ ಹಾಕ್ಬೇಕು ಅದನ್ನು ಗಟ್ರಕ್ಕೆ ಹಾಕ್ತೀವಿ. ಹಾಲು ತುಪ್ಪ ಮೊಸರು ತಗೊಂಡೋಗಿ ಲಿಂಗಕ್ಕೆ ಹಾಕಿ ಕಲ್ಲಿಗೆ ಹಾಕಿ ಅದು ಗಟ್ರಕ್ಕೆ ಕಳಿಸ್ತೀವಿ. ಯಾವ್ದು ಗಟ್ರಕ್ಕೆ ಹಾಕಬೇಕಾಗಿತ್ತು, ಮಾಣಿಕ್ಯಂದ ಕಾಣ್ತಾರಕ್ಕೂ ಮಟಕ ಗುಟ್ಕ ಎಂಡ ಸರಾಯ ಅದನ್ನು ಒಟ್ಟಿಗೆ ಹಾಕ್ತೀವಿ. ಹೊಟ್ಟೆ ಕಳ್ಳು ಉಳಿತಾವ, ತೂತು ಬೀಳ್ತಾವ, ಲಿವರ್ ಹೋಗ್ತಾವ, ಶುಗರ್ ಬರ್ತದ, ರಕ್ತ ಓದ್ತದ, ಆರೋಗ್ಯ ಓದ್ತದ, ಕುಟುಂಬದಾಗ ಶಾಂತಿ ಇರೋದಲ್ಲ, ನೆಮ್ಮದಿ ಇಲ್ದಂಗೆ ಆಗಿ ಓದ್ತದ. ಅವಾಗ ಯಾವ್ದ್ರಿಂದ ಬಂದದ ನಾವು ಯೋಚನೆ ಮಾಡೋದಿಲ್ಲ. ಒಂದು ಮಟ್ಟಿಗೆ ತಗೊಂಡು ಸೀದಾ ಅಲ್ಲಿ ಓದ್ತೀವಿ. ತಾತನವ್ರು ಖಾಲಿ ಕೂತ್ಕೊಂಡಿರ್ತಾರ, ಕೊಡೋರು ಅಕ್ಕ ಕಾಡಕೈತಿ ನಿನಗೆ ಮಂತ್ರಿಸ್ತಾರ, ಕೊಡ್ತಾರ. ಇದು ತಪ್ಪು. ಫಸ್ಟ್ ನಮ್ಮ ಆರೋಗ್ಯ ಉಳಿಸ್ಕೊಳ್ಬೇಕಂದ್ರೆ 2 ವಿಚಾರಗಳು. ಒಂದು, ಕಳ್ಳರು ಸುಳ್ರದೊಂದು ಗುಂಪು ಇದ್ರೆ ಆರೋಗ್ಯ ಕೆಡುವಂಥ ಪಡಿ ಪದಾರ್ಥದೊಂದು ಗುಂಪು ಇರ್ತದೆ. ಯಾವತ್ತು ನಮ್ಮ ಮನಸ್ಸನ್ನ ಪಡಿ ಪದಾರ್ಥಗಳ ಕೆಟ್ಟ ಪದಾರ್ಥಗಳ ಕಡೆ ಹರಿಲಾರ್ದಂಗೆ ನೋಡಬೇಕು, ಕಳ್ಳರು ಸುಳ್ರ ಕಡೆ ಹರಿಲಾರ್ದಂಗೆ ನೋಡಬೇಕು. ಒಳ್ಳೆಯದ್ರ ಕಡೆ ನಮ್ಮ ಗಮನವನ್ನು ಹರಿಸೋದ್ರ ಮೂಲಕ, ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಆಹಾರ ಪದ್ಧತಿಗಳನ್ನು ಅಳವಡಿಸೋದ್ರ ಮೂಲಕ ನಾವು ನಮ್ಮನ್ನ ಆರೋಗ್ಯ ರಕ್ಷಣೆ ಮಾಡಿಕೊಂಡು ನಮ್ಮ ಕುಟುಂಬ ರಕ್ಷಣೆ ಮಾಡಿಕೊಂಡು ಹೋದಾಗ ಮಾತ್ರ ಈ ದೇಶದಲ್ಲಿ ಸುರಕ್ಷಿತವಾಗಿ ಬದುಕಕ್ಕೆ ಸಾಧ್ಯತೆ ಐತೆ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ತಾವು ನಮಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೆ ನಮಸ್ಕಾರ.